ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ಅಷ್ಟೋತ್ತರ ಶತಕಳಸಾಭಿಷೇಕ, ಪರಿಮಳ ದ್ರವ್ಯಾಭಿಷೇಕ, ತಿರುಚಿ ಆಸ್ಥಾನ ಸೇವೆಗಳಲ್ಲಿ ಭಾಗಿಯಾದ ಭಕ್ತಜನ. ತಿರುಪತಿ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ, ಶ್ರೀ ಗೋವಿಂದರಾಜಸ್ವಾಮಿ ಆಲಯಗಳಲ್ಲಿ ವೈಭವದ ಗರುಡೋತ್ಸವ. ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದ ಶ್ರೀ ಕಲ್ಯಾಣ ವೆಂಕಟೇಶ್ವರ, ಶ್ರೀ ಗೋವಿಂದರಾಜಸ್ವಾಮಿಯವರು. ಉಡುಪಿ ಕುಂಜಾರುಗಿರಿ ಶ್ರೀ ದುರ್ಗಾ ದೇವಾಲಯದಲ್ಲಿ ವಿಶೇಷ ಪೂಜೆ. ದೇವಿಯ ಆರಾಧನೆ, ಪೂಜೆ, ಧಾರ್ಮಿಕ ಕಾರ್ಯಗಳಲ್ಲಿ ತಲ್ಲೀನರಾದ ಭಕ್ತ ಸಾಗರ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಆಶ್ವಯುಜ ಮಾಸ ಪೌರ್ಣಮಿಯನ್ನು ಪುರಸ್ಕರಿಸಿ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಅಷ್ಟೋತ್ತರ ಶತಕಾಳಸಾಭಿಷೇಕವನ್ನು ನೆರವೇರಿಸಿ ಆನಂತರ ಆಲಯದ ಮಾಡಬೀದಿಗಳಲ್ಲಿ ತಿರುಚಿ ಸೇವೆ, ತದನಂತರ ಶ್ರೀರಾಮಚಂದ್ರ ಪುಷ್ಕರಣಿಯಲ್ಲಿ ಆಸ್ಥಾನವನ್ನು ನೇತ್ರಪರ್ವವಾಗಿ ನೆರವೇರಿಸಿದರು. ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಅನುಬಂಧವಾಗಿ ವಿರಾಜಿಸುತ್ತಿರುವ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಅಷ್ಟೋತ್ತರ ಶತಕಳಸಾಭಿಷೇಕವನ್ನು ಆಗಮುಕ್ತವಾಗಿ ನಿರ್ವಹಿಸಿದರು. ಇದರ ಅಂಗವಾಗಿ ಆಲಯದ ಪ್ರಾಂಗಣದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ಸ್ವಾಮಿಯವರನ್ನು, ಶ್ರೀ ಕೃಷ್ಣ ಸ್ವಾಮಿಯ ಉತ್ಸವ ಮೂರ್ತಿಯನ್ನು, ಸುದರ್ಶನ ಚಕ್ರ ತಾಳ್ವಾರರನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ಆನಂತರ ಆಲಯದ ಪ್ರಧಾನ ಅರ್ಚಕರಾದ ನಂದಕುಮಾರ್ ದೀಕ್ಷಿತುಲು ಆಧ್ವರ್ಯದಲ್ಲಿ ಋತ್ವಿಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹ ವಾಚನ, ರಕ್ಷಾಬಂಧನ ಪೂಜೆ, ಅಂಕುರಾರ್ಪಣೆ, ರಕ್ಷಾಬಂಧನ, ಉಕ್ತ ಹೋಮವನ್ನು ಆಗಮೋಕ್ತವಾಗಿ ನಿರ್ವಹಿಸಿದರು. ಆನಂತರ 108 ಕಳಸಗಳಲ್ಲಿ ತುಂಬಿರುವ ಪರಿಮಳ ದ್ರವ್ಯಗಳೊಂದಿಗೆ ವೇದ ಮಂತ್ರ, ಮಂಗಳ ವಾದ್ಯಗಳ ನಡುವೆ ಶ್ರೀ ಕೋದಂಡರಾಮಸ್ವಾಮಿ, ಸೀತಾಮಾತೆ, ಶ್ರೀ ಲಕ್ಷ್ಮಣ, ಶ್ರೀ ಕೃಷ್ಣಸ್ವಾಮಿಯವರಿಗೆ ನಯನ ಮನೋಹರವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ಆನಂತರ ಸೇವಾಕಾಲ, ಶಾತ್ತುಮೊರೆ, ತಿರುಚಿ ಉತ್ಸವವನ್ನು ನಿರ್ವಹಿಸಿದರು. ಸೀತಾರಾಮ ಲಕ್ಷ್ಮಣರಿಗೆ ಅರ್ಚಕರು ಸ್ವರ್ಣಾಭರಣಗಳು, ಸುಗಂಧ ಪುಷ್ಪಮಾಲೆಗಳೊಂದಿಗೆ ಸರ್ವಾಂಗ ಶೋಭಿತವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ
ಆಲಯದ ಮಾಡಬೀದಿಗಳಲ್ಲಿ ತಿರುಚಿ ಸೇವೆಯನ್ನು ಅದ್ಧೂರಿಯಾಗಿ ನೆರವೇರಿಸಿದರು. ತದನಂತರ ಸೀತಾರಾಮರು ತಿರುಚಿಯಲ್ಲಿ ವಿಹರಿಸುತ್ತಾ ಸಮೀಪವಿರುವ ರಾಮಚಂದ್ರ ಪುಷ್ಕರಣಿಯ ಬಳಿ ಆಸೀನಗೊಳಿಸಿದರು. ಅಲ್ಲಿ ಅರ್ಚಕರು ಆದಿ ದಂಪತಿಗಳಾದ ಜಾನಕಿ ರಾಮರಿಗೆ ಸಂಪ್ರದಾಯ ಶೋಭಿತವಾಗಿ ಆಸ್ಥಾನ ನೆರವೇರಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ತಿರುಮಲ ತಿರುಪತಿ ದೇವಸ್ಥಾನಂನ ಅನುಬಂಧವಾಗಿ ವಿರಾಜಿಸುತ್ತಿರುವ ತಿರುಪತಿಯ ಪುರಾತನ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಶ್ರೀ ಶ್ರೀನಿವಾಸ ಮಂಗಾಪುರಂನ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಗರುಡೋತ್ಸವವನ್ನು ಘನವಾಗಿ ನಿರ್ವಹಿಸಿದರು. ತಿರುಪತಿಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಆಶ್ವಯುಜ ಮಾಸ ಪೌರ್ಣಮಿ ಸಂದರ್ಭವಾಗಿ ಶ್ರೀ ಗೋವಿಂದರಾಜಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಅರ್ಚಕರು ಸಕಲಾಭರಣಗಳೊಂದಿಗೆ ಅಲಂಕರಿಸಿ ಗರುಡ ವಾಹನದಲ್ಲಿ ಆಸೀನರಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ಸಲ್ಲಿಸಿ ಆರತಿ ಬೆಳಗಿದರು. ಆನಂತರ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಶ್ರೀ ಗೋವಿಂದರಾಜಸ್ವಾಮಿಯ ಗರುಡೋತ್ಸವವನ್ನು ನಯನ ಮನೋಹರವಾಗಿ ನೆರವೇರಿಸಿದರು. ಅದೇ ರೀತಿ ತಿರುಪತಿ ಸಮೀಪವಿರುವ ಶ್ರೀ ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಗರುಡೋತ್ಸವವನ್ನು ನೇತ್ರ ಪರ್ವವಾಗಿ ನೆರವೇರಿಸಲಾಯಿತು. ಅರ್ಚಕರು ಮೊದಲಿಗೆ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರಿಗೆ ಆಲಯದ ವಾಹನ ಮಂಟಪದಲ್ಲಿ ಸರ್ವಾಭರಣ ಸುಗಂಧ ಪರಿಮಳ ಪುಷ್ಪಗಳೊಂದಿಗೆ ಅಲಂಕರಿಸಿ ಗರುಡ ವಾಹನದಲ್ಲಿ ಆಸೀನಗೊಳಿಸಿ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿ ಆರತಿ ಸಮರ್ಪಿಸಿದರು. ಆನಂತರ ಆಲಯದ ಮಾಡಬೀದಿಗಳಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಗರುಡ ವಾಹನ ಸೇವೆಯು ನಯನ ಮನೋಹರವಾಗಿ ಸಾಗಿತು. ಭಕ್ತರು ಗೋವಿಂದನಾಮ ಸ್ಮರಣೆ ಮಾಡುತ್ತಾ ಸ್ವಾಮಿಯನ್ನು ಗರುಡ ವಾಹನದಲ್ಲಿ ದರ್ಶಿಸಿ ಪಾವನರಾದರು.
ಕುಂಜಾರುಗಿರಿ ಶ್ರೀ ದುರ್ಗಾ ದೇವಸ್ಥಾನದಲ್ಲಿ ಕೋಜಾಗರಿ ವ್ರತವನ್ನು ಆಚರಿಸಲಾಯಿತು. ಈ ಸಂಬಂಧ ಪ್ರವಚನ, ಭಜನೆ, ಶೋಭಾನೆ, ನಾಮ ಸಂಕೀರ್ತನೆಯೊಂದಿಗೆ ಲಕ್ಷ್ಮೀ ದೇವಿಯನ್ನು ವಿವಿಧ ಸ್ವರೂಪದಲ್ಲಿ ಪೂಜಿಸಿ ಮಂಡಲ ಕಳಸದ ಮಧ್ಯೆ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಮಹಾಪೂಜೆಯನ್ನು ಮಾಡಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಮಧ್ಯರಾತ್ರಿಯಲ್ಲಿ ಕೋಜಾಗರಿ ವ್ರತವನ್ನು ಮಾಡಿದರು. ವಿದ್ವಾನ್ ಅನಂತಕೃಷ್ಣ ಆಚಾರ್ಯರವರ ನೇತೃತ್ವದಲ್ಲಿ ಈ ಎಲ್ಲ ಧಾರ್ಮಿಕ ಕೈಂಕರ್ಯಗಳು ಸಂಪನ್ನಗೊಂಡಿತು. ಕಾರಣ ಏನು ಅಂತ ಹೇಳಿದ್ರೆ, ಲಕ್ಷ್ಮಿ ಅವಶ್ಯಕವಾಗಿ ನಮ್ಮ ಮನೆಗೆ ಬರಬೇಕು, ನಮ್ಮ ಮನಸ್ಸಿಗೆ ಬರಬೇಕು, ಬರಲೇಬೇಕು ಅವಳು. ಯಾಕಂತ ಹೇಳಿದ್ರೆ ಲಕ್ಷ್ಮಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಾಗ್ಲಾಗ್ಲಿ, ನಮ್ಮ ಮನೆಯಲ್ಲಾಗ್ಲಿ, ನಮ್ಮ ದೇಹದಲ್ಲಾಗ್ಲಿ ಸಂತೋಷ ಇಲ್ಲ, ತೃಪ್ತಿ ಇಲ್ಲ, ಆರೋಗ್ಯ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಆ ಲಕ್ಷ್ಮಿಯನ್ನ ಅಮ್ಮ ಅಂತ ಕರಿತೇವೆ, ಅಂಬ ಅಂತ ಕರಿತೇವೆ, ಜಗದಂಬ ಅಂತ ಕರಿತೇವೆ. ಯಾವ ರೀತಿ ತಾಯಿ ಇಲ್ಲದೆ ಇದ್ರೆ ಮಗುವಿನ ಅಸ್ತಿತ್ವವೇ ಇಲ್ಲ, ಆ ರೀತಿ ಲಕ್ಷ್ಮಿ ಇಲ್ಲದೆ ಇದ್ರೆ ನಮ್ಮ ಅಸ್ತಿತ್ವವೇ ಇಲ್ಲ. ಅದಕ್ಕೋಸ್ಕರ ಲಕ್ಷ್ಮಿ ಎಲ್ಲೆಲ್ಲಿ ನೆಲೆಸಬೇಕು ಅಂತ ಹೇಳಿದ್ರೆ ನನ್ನ ಕಣ್ಣಲ್ಲಿ ನೆಲೆಸಬೇಕು, ನನ್ನ ಹಣೆಯಲ್ಲಿ ನೆಲೆಸಬೇಕು, ನನ್ನ ಹೃದಯದಲ್ಲಿ ನೆಲೆಸಬೇಕು, ನನ್ನ ಕೈಯಲ್ಲಿ ನೆಲೆಸಬೇಕು, ನನ್ನ ಕಾಲಲ್ಲಿ ನೆಲೆಸಬೇಕು, ಎಲ್ಲ ಕಡೆ ಲಕ್ಷ್ಮಿ ನೆಲೆಸಬೇಕು. ಆ ರೀತಿ ಲಕ್ಷ್ಮಿಯನ್ನು ಎಲ್ಲ ಕಡೆಯೂ ಕೂಡ ನಮ್ಮ ಒಳಗೆ ಬಾರಮ್ಮ ನಿಂತುಕೋ, ಬಾರಮ್ಮ ನಿಂತುಕೋ ಅಂತ ಈ ರೀತಿ ಪ್ರಾರ್ಥನೆಯನ್ನ ಮಾಡುವಂತಹ ಸುಂದರವಾದಂತಹ ಸ್ತೋತ್ರ ಅದೇ ಲಕ್ಷ್ಮೀ ಹೃದಯ ಅಂತ. ಲಕ್ಷ್ಮಿಯ ಹೃದಯದಂತಿರುವಂತಹ ಸ್ತೋತ್ರ ಅದು ಲಕ್ಷ್ಮೀ ಹೃದಯ ಅನ್ನುವಂಥದ್ದು. ಆ ಲಕ್ಷ್ಮೀ ಹೃದಯ ಭಾರ್ಗವ ಋಷಿಗಳು, ಅಂದರೆ ನಾವಿವಾಗ ಯಾವ ಸ್ಥಳದಲ್ಲಿ ಕೂತಿದ್ದೇವೆ, ಆ ಪರಶುರಾಮನ ವಂಶದ ಮೂಲ ಪುರುಷರವರು ಭಾರ್ಗವರು. ಯಾಕಂದ್ರೆ ಭೃಗು ವಂಶದಲ್ಲಿ ಬಂದವರು. ಏನು ನಡೆಸಲಿಕ್ಕೆ ಪ್ರಯತ್ನಿಸ್ತೇನೆ. ಸಾಮಾನ್ಯವಾಗಿ ಲಕ್ಷ್ಮೀ ಹೃದಯ ಬಳಕೆಯಲ್ಲಿರುವುದು ಯಾಕಾಗಿ ಅಂತ ಕೇಳಿದರೆ, ಅದರಲ್ಲಿ ಹೇಳಿರುವಂತಹ ಫಲಗಳು ಮುಖ್ಯವಾಗಿ ನಮಗೆ ಸಂಪತ್ತಿನ ಪ್ರಾಪ್ತಿಯಾಗ್ತದೆ ಅಂತ. ಹಾಗಾಗಿ ನಾವೆಲ್ಲರೂ ಲಕ್ಷ್ಮೀ ಹೃದಯದ ಪಾರಾಯಣವನ್ನು ಯಾಕಾಗಿ ಬಳಸಿಕೊಳ್ತೇವೆ ಅಂತ ಕೇಳಿದರೆ, ನಮಗೆ ಒಳ್ಳೆಯ ಸಂಪತ್ತು ಬರಬೇಕು, ಯಾವುದೇ ದಾರಿದ್ರ್ಯ ನಮಗೆ ಬರಬಾರದು, ಸಮೃದ್ಧಿ ಇರಬೇಕು, ವಿಶೇಷವಾಗಿ ಅರ್ಥ ಸಂಪತ್ತು, ದುಡ್ಡು ಬರಬೇಕು ಎನ್ನುವ ಉದ್ದೇಶಕ್ಕಾಗಿ ನಾವು ಲಕ್ಷ್ಮೀ ಹೃದಯದ ಪಾರಾಯಣವನ್ನು ಮಾಡಿಸುವಂಥದ್ದು ಅಥವಾ ನಾವೇ ಸ್ವತಃ ಪಾರಾಯಣ ಮಾಡುವಂಥದ್ದು ಇವುಗಳನ್ನೆಲ್ಲ ಕಾಣ್ತೇವೆ. ಆದರೆ ಪುರಾಣಗಳ ಒಂದು ಎಚ್ಚರಿಕೆಯ ಮಾತನ್ನು ಆಚಾರ್ಯ ಮಧ್ವರು ಭಗವದ್ಗೀತೆಯ ಭಾಷ್ಯದಲ್ಲಿ ಸಂಗ್ರಹ ಮಾಡ್ತಾರೆ. ಯಾರು ಅರ್ಥತೃಷ್ಣ ಅಂದ್ರೆ ದುಡ್ಡಿನ ಬಯಕೆ ಉಳ್ಳವನಾಗಿದ್ದು ದೇವರ ಕುರಿತಾದ ಆರಾಧನೆಯನ್ನು ಮಾಡಲಿಕ್ಕೆ ಹೋಗ್ತಾನೋ ಅವನಿಗೆ ಮತ್ತೆ ಯಾವುದೇ ಉದ್ದೇಶ ಇಲ್ಲ, ಒಳ್ಳೆಯ ದುಡ್ಡು ಸಿಗಬೇಕು ಎನ್ನುವಂತಹ ಇಷ್ಟೇ ಬಯಕೆ ಎದ್ದುಕೊಂಡು ದೇವರ ಆರಾಧನೆ ಮಾಡ್ತಾನೆ ಅಂತಾದ್ರೆ ಆತ ಶಠಮತಿಹಿ ಅಂತ ಹೇಳ್ತಾನೆ. ಅಂದ್ರೆ ಆತ ಕಪಟ ಮಾಡ್ತಾ ಇದ್ದಾನೆ, ಡಾಂಭಿಕವಾದ ಆಚರಣೆ ಉಳ್ಳವನಾಗಿದ್ದಾನೆ ಅಂತ ಅವನನ್ನು ಎಚ್ಚರಿಸ್ತಾನೆ. ಪೊಳಲಿಯ ಪಿಲಿನಲಿಕೆ ಪ್ರತಿಷ್ಠಾನದ ವತಿಯಿಂದ ನಗರದ ಕರಾವಳಿ ಉತ್ಸವ ಮೈದಾನದಲ್ಲಿ 10ನೇ ವರ್ಷದ ಪಿಲಿನಲಿಕೆ ಹುಲಿವೇಷ ಕುಣಿತದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂಬಂಧ ಪೊಳಲಿಯ ಪುರಲ್ದಪ್ಪೆನ್ ಮೋಕೆದ ಬೊಳ್ಳಿಲು ತಂಡವು ಪಿಲಿನಲಿಕೆ ಪ್ರತಿಷ್ಠಾನವು ನಗರದ ಕರಾವಳಿ ಉತ್ಸವ ಮೈದಾನದಲ್ಲಿ ಏರ್ಪಡಿಸಿದ್ದ 10ನೇ ವರ್ಷದ ಪಿಲಿನಲಿಕೆ ಹುಲಿವೇಷ ಕುಣಿತ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗೆದ್ದುಕೊಂಡಿತು. ವಿಜೇತ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ, ಟ್ರೋಫಿ ಹಾಗೂ ಪ್ರಮಾಣ ಪತ್ರವನ್ನು ಗಣ್ಯರು ವಿತರಿಸಿದರು. ಸ್ಪರ್ಧೆಯ 2ನೇ ಬಹುಮಾನವನ್ನು ಸೋಮೇಶ್ವರ ಫ್ರೆಂಡ್ಸ್ ಸರ್ಕಲ್ ಹಾಗೂ ಗೋರಕ್ಷನಾಥ ಫ್ರೆಂಡ್ಸ್ ಸರ್ಕಲ್ ತಂಡಗಳು ಹಂಚಿಕೊಂಡವು. 3 ಲಕ್ಷ ರೂಪಾಯಿ ನಗದು ಬಹುಮಾನ ಒಳಗೊಂಡ 3ನೇ ಬಹುಮಾನ ಎಮ್ಮೆಕೆರೆ ಫ್ರೆಂಡ್ಸ್ ಸರ್ಕಲ್ ತಂಡದವರ ಪಾಲಾಯಿತು. ಅಕ್ಕಿ ಮುಡಿ ಎಸೆಯುವ ವಿಶೇಷ ಬಹುಮಾನವನ್ನು ಗೋರಕ್ಷನಾಥ ಫ್ರೆಂಡ್ಸ್, ಬಣ್ಣಗಾರಿಕೆಯಲ್ಲಿ ಸೋಮೇಶ್ವರ ಫ್ರೆಂಡ್ಸ್ ಸರ್ಕಲ್, ತಾಸೆ ವಿಭಾಗದಲ್ಲಿ ಮುಳಿಹಿತ್ಲು ಫ್ರೆಂಡ್ಸ್ ಸರ್ಕಲ್ ತಂಡಗಳು ಗೆದ್ದುಕೊಂಡವು. ಕರಿಹುಲಿ ಪ್ರಶಸ್ತಿ ಪುರದಲ್ಪೆನ್ ಮೋಕೆದ ಬೊಳ್ಳಿಲು ತಂಡದ, ಮರಿಹುಲಿ ಪ್ರಶಸ್ತಿ ಸೋಮೇಶ್ವರ ಫ್ರೆಂಡ್ಸ್ ಸರ್ಕಲ್ ತಂಡದ ಹಾಗೂ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೋರಕ್ಷನಾಥ ಫ್ರೆಂಡ್ಸ್ ಸರ್ಕಲ್ ತಂಡದ ಪಾಲಾಯಿತು. ಈ ಎಲ್ಲ ವಿಶೇಷ ಬಹುಮಾನ ಗೆದ್ದ ತಂಡಗಳಿಗೆ 50,000 ರೂಪಾಯಿ ನಗದು ಬಹುಮಾನ ನೀಡಲಾಯಿತು. ಭಾಗವಹಿಸಿದ 10 ತಂಡಗಳಿಗೂ ಸ್ಮರಣಿಕೆ ಹಾಗೂ 50,000 ರೂಪಾಯಿ ಗೌರವಧನ ನೀಡಲಾಯಿತು.
ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಬುಧವಾರ ನೈವೇದ್ಯದ ವಿರಾಮದ ಕಾಲದಲ್ಲಿ ಕರ್ನಾಟಕದ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ದರ್ಶಿಸಿದರು. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಾರ್ಥ ಆಲಯದ ಬಳಿ ಬಂದ ಶ್ರೀಗಳಿಗೆ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್, ಅರ್ಚಕರು ಆಲಯದ ದೊಡ್ಡ ಮರ್ಯಾದೆಯೊಂದಿಗೆ ಆದರದಿಂದ ಸ್ವಾಗತಿಸಿ ದರ್ಶನದ ಏರ್ಪಾಟು ಮಾಡಿದರು. ಆನಂತರ ಪೀಠಾಧಿಪತಿಗಳು ತಮ್ಮ ಶಿಷ್ಯ ವೃಂದದೊಂದಿಗೆ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಿದರು. ದರ್ಶನದ ನಂತರ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಹೊಸೂರಿನಲ್ಲಿ ಹೊಸದಾಗಿ ಮುರುಗನ್ ದೇವಾಲಯ ನಿರ್ಮಾಣವಾಗಲಿದೆ. ಇದರ ಅಂಗವಾಗಿ ದೇವಾಲಯದ ಪ್ರಾಂಗಣದಲ್ಲಿ ಮುಹೂರ್ತ ಸ್ತಂಭ ನೆಡುವ ಕಾರ್ಯಕ್ರಮ ನೆರವೇರಿತು. ಬಾಗಲೂರು ರಸ್ತೆಯ ಬೆಟ್ಟದ ಮೇಲೆ ಪ್ರಸ್ತುತ ನಿರ್ಮಾಣದಲ್ಲಿರುವ ಅರುಳ್ಮಿಗು ಶ್ರೀ ವಲ್ಲಿ ದೇವಸೇನಾ ಸಮೇತ ಮುರುಗನ್ ದೇವಾಲಯಕ್ಕೆ ನವೆಂಬರ್ನಲ್ಲಿ ಕುಂಭಾಭಿಷೇಕ ನಡೆಯಲಿದೆ. ಇದರ ಪ್ರಯುಕ್ತ ಆಲಯ ಸಮೀಪದಲ್ಲಿ ವಿವಿಧ ಹೋಮ ಹವನಾದಿ ಪೂಜೆಗಳನ್ನು ನಿರ್ವಹಿಸಿದ ನಂತರ ಮುಹೂರ್ತ ಧ್ವಜಸ್ತಂಭವನ್ನು ನಿಲ್ಲಿಸಿ ಪೂಜೆಗಳನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಕಸಬಾ ಬೀದಿಯಲ್ಲಿರುವ ಹರಿವಂಶ ಗೃಹದಲ್ಲಿ 14ನೇ ವರ್ಷದ ಬ್ರಹ್ಮೋತ್ಸವದ ರಥೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಇದರ ಅಂಗವಾಗಿ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉಭಯ ದೇವಿಯರ ಸಮೇತ ಶ್ರೀ ಶ್ರೀನಿವಾಸ ದೇವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ವಿವಿಧ ಜಾನಪದ ಕಲಾ ತಂಡಗಳು ಹಾಗೂ ಅನೇಕ ಭಕ್ತರ ನಡುವೆ ರಥೋತ್ಸವವು ವೈಭವದಿಂದ ಜರುಗಿತು. ರಾಯಚೂರು ತಾಲೂಕಿನ ಕಲ್ಮಲಿ ಗ್ರಾಮದಲ್ಲಿ ನೆಲೆಸಿರುವ ನರಹರಿ ತೀರ್ಥದಿಂದ ಪ್ರತಿಷ್ಠಿತ ಪುರಾತನವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಹುಣ್ಣಿಮೆಯ ದಿನದಂದು ಮಹಾರಥೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ರಥದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಮಹಾರಥೋತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ಪಾವನರಾದರು. ಬೆಂಗಳೂರಿನ ಜಯನಗರದ 2ನೇ ಬ್ಲಾಕ್ನಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಇಸ್ಕಾನ್ ವತಿಯಿಂದ ನಗರ ಸಂಕೀರ್ತನೆ ಕಾರ್ಯಕ್ರಮವು ಜರುಗಿತು. ಈ ನಿಮಿತ್ತ ಇಸ್ಕಾನ್ ಭಕ್ತರೆಲ್ಲ ಶ್ರೀ ಕೋದಂಡರಾಮಸ್ವಾಮಿಯನ್ನು ದರ್ಶಿಸಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ನಾಮ ಜಪದಿಂದ ಸಂಕೀರ್ತನೆಯನ್ನು ಮಾಡುತ್ತಾ ಕೊನೆಯಲ್ಲಿ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ನಾಮ ಜಪದ ಪ್ರವಣೆ ನಡೆಯಿತು. ತದನಂತರ ಗರ್ಭಗುಡಿಯಲ್ಲಿರುವ ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಅನೇಕ ಮಂದಿ ಭಕ್ತರು ನಗರ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಧನ್ಯರಾದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ವಿಗ್ರಹಕ್ಕೆ ಪಂಚಾಮೃತ ಹಾಗೂ ಪರಿಮಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ನಂತರ ಅಷ್ಟಾವಧಾನ ಸೇವೆಯನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ತದನಂತರ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಉತ್ಸವ ವಿಗ್ರಹವನ್ನು ರಥದಲ್ಲಿ ಕುಳ್ಳಿರಿಸಿ ರಥೋತ್ಸವವನ್ನು ಮಾಡಲಾಯಿತು. ಅನೇಕ ಮಂದಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ತಾತಯ್ಯನವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಗೋವಿಂದ 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 ಗೋವಿಂದ
ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಸುಧೀರ್ ಭಟ್ ಪೆರಡೂರು ಇವರ ಸಂಯೋಜನೆಯಲ್ಲಿ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷಗಾನ ಪ್ರಸಂಗ ಕವಿರತ್ನ ಕಾಳಿದಾಸ ನಡೆಯಿತು. ಜೀವನ ಹೇತುನ ಗಂಟೆ ಬದನಾಲ್ಕು ಬಗೆ ತ್ವಂಜೀವ ಶರದಾಂಶತಂ ಕಟ್ಟು ಒಂದು ಕಾಲದಲ್ಲಿ ಏನನ್ನಾಡಬೇಕು, ಹೇಗೆ ವ್ಯವಹರಿಸಬೇಕೆಂಬ. ಉಡುಪಿಯ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ನಂದಗೋಕುಲ ಕಲಾವಿದರು ಅರೆಹೊಳೆ ಇವರ ಕಲಾವಿದರಿಂದ ನೃತ್ಯ ರೂಪಕ ನಡೆಯಿತು. ಪಂಢರಾಪುರವೆಂಬ ದೊಡ್ಡ ನಗರ, ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. No.